ಪ್ರಸಿದ್ಧ ಪ್ರವಾಸಿ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾದ ವೈದ್ಯನಾಥೇಶ್ವರ ಸ್ವಾಮಿ ಸಮೂಹ ದೇವಾಲಯಗಳಿರುವ ತಲಕಾಡಿನ ಹಳೆಬೀದಿಯ ರಸ್ತೆ ಅಭಿವೃದ್ಧಿಗೆ ದಶಕಗಳಿಂದಲೂ ಅಭಿವೃದ್ಧಿ ಕಾಣದೆ ಹಿಂದುಳಿದಿದೆ. ಗಂಗರ ರಾಜಧಾನಿ ಎಂದೇ ಖ್ಯಾತಿ ಪಡೆದಿರುವ ತಲಕಾಡಿನ ಈ ಭಾಗದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಳ್ಳದಿರುವುದು ಸ್ಥಳೀಯರು ಹಾಗೂ ಭಕ್ತರಲ್ಲಿ ಆತಂಕ ಉಂಟುಮಾಡಿದೆ. ವಿಶೇಷವಾಗಿ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಿನಲ್ಲಿ ನಡೆಯುವ ಕೀರ್ತಿ ನಾರಾಯಣ ಸ್ವಾಮಿ ಹಾಗೂ ವೈದ್ಯನಾಥೇಶ್ವರ ಸ್ವಾಮಿ ರಥೋತ್ಸವಗಳ ಸಮಯದಲ್ಲಿ ಈಗಿರುವ ಅರ್ಧಂಬರ್ಧ ರಸ್ತೆಯಲ್ಲಿ ರಥ ಸಂಚಾರ ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಭಕ್ತರಿಗೆ ತೀವ್ರ ತೊಂದರೆ ಎದುರಾಗ್ತಿದೆ. ತಲಕಾಡು ವೈದ್ಯನಾಥೇಶ್ವರ ಸ್ವಾಮಿ ಅವರ ದೇವಾಲಯದ ಬ್ರಹ್ಮರಥೋತ್ಸವವು ಈಗ ಪ್ರಾರಂಭ ಆಗಿದೆ. ಮೊದಲನೇ ದಿವಸ ಅಂಕುರಾರ್ಪಣ ಕಾರ್ಯಕ್ರಮ, ಎರಡನೇ ದಿವಸ ಧ್ವಜಾರೋಹಣ, 24ನೇ ತಾರೀಕು ಧ್ವಜಾರೋಹಣ ಮತ್ತು ಸಿಂಹವಾಹನೋತ್ಸವ. ಉತ್ಸವವು ಈ ರಾಜಬೀದಿ ಉತ್ಸವವು ಈ ದೇವಸ್ಥಾನದ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಹಳೆ ಬೀದಿಯ ವಾಸ್ತು ಬೀದಿ ಅಂತೇಳಿ ಕರಿತೀವಿ, ಹಳೆ ಬೀದಿಯ ರಸ್ತೆಯಲ್ಲಿ ಸಂಚರಿಸಿ ಕಾವೇರಿ ನದಿಯ ರಸ್ತೆಯ ಮೂಲಕ ಮತ್ತೆ ದೇವಸ್ಥಾನಕ್ಕೆ ಬಂದು ತಲುಪುತ್ತೆ. ದೇವಾಲಯದಲ್ಲಿ ವಿಶೇಷವಾದಂತಹ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಎಲ್ಲ ಸದ್ಭಕ್ತರು ಈ ಒಂದು ರಥೋತ್ಸವದಲ್ಲಿ ಹಾಗೂ ಅವಭೃತ ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ವೈದ್ಯನಾಥೇಶ್ವರರ ಕೃಪೆಗೆ ಪಾತ್ರರಾಗಿ ಆರೋಗ್ಯವನ್ನು ಅಭಿವೃದ್ಧಿಪಡಿಸ್ಕೋಬೇಕಾಗಿ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಹೇಳಿ ಪ್ರಾರ್ಥನೆಯನ್ನು ಮಾಡಿ. ಈ ಬಗ್ಗೆ ಸರ್ಕಾರದ ವ್ಯವಸ್ಥೆಯ ವಿರುದ್ಧ ಪ್ರವಾಸಿಗರು ಮತ್ತು ಸ್ಥಳೀಯರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 10 ವರ್ಷಗಳಿಂದ ರಸ್ತೆ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನ ಮಾಡಿದ್ರೂ ಸಮರ್ಪಕ ಪ್ರಕ್ರಿಯೆ ದೊರಕಿಲ್ಲ. ರಸ್ತೆ ಸಮಸ್ಯೆಯಿಂದಾಗಿ ಅನೇಕ ಅಪಘಾತಗಳು ಸಂಭವಿಸ್ತಾ ಇದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರಲ್ಲಿ ಬೇಸರ ಹೆಚ್ಚಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ರಾವ್ ತಿಳಿಸಿದ್ದಾರೆ. ಈ ಕ್ಷೇತ್ರಕ್ಕೆ 2015ರಲ್ಲಿ 1 ಕೋಟಿ ಅನುದಾನವಾಗಿತ್ತು. ಈ ಅನುದಾನವನ್ನು ಸ್ವಲ್ಪವಾಗಿ ಸುಮಾರು ಹಂತಗಳಲ್ಲಿ ಮಾಡಿಕೊಂಡು ಬಂದರು. ಕಡೆ ಹಂತದಲ್ಲಿ ಬಿಟ್ಟಿದ್ದಾರೆ. ಅಂತಂದರೆ ಇವತ್ತು ವೈದ್ಯನಾಥೇಶ್ವರ ರಥೋತ್ಸವ ಇದೆ, ಮುಂದೆ ಕೀರ್ತಿನಾರಾಯಣ ರಥೋತ್ಸವ ಇದೆ. ಮತ್ತು ರೋಡ್ಲಿ ತಿರುಗಾಡುವಂಥ ಜನಗಳಿಗೆ ಧೂಳು ತುಂಬಿ ಕೆಮ್ಮು ಮತ್ತು ನೆಗಡಿ ಎಲ್ಲವೂ ಬರುವಂಥ ಪರಿಸ್ಥಿತಿಯಾಗಿದೆ. ಈ ಕ್ಷೇತ್ರದ ಮಹದೇವಪ್ಪನವರು ಯಾವುದೇ ಒಂದು ಇದನ್ನು ನೋಡ್ತಾ ಇಲ್ಲ. ಎಷ್ಟೇ ಸರಿ ಅವ್ರು ಬಾರಿ ಹೋಗಿ ಕೇಳಿದ್ರು, ಆಯಿತು ನಾ ಮಾಡ್ತೀನಿ ಅಂತ ಹೇಳ್ತಾರೆ. ಅಧಿಕಾರಿಗಳು ಯಾವುದೇ ಥರವಾದ ನಾಗರಿಕರಿಗೆ ಸ್ಪಂದಿಸ್ತಿಲ್ಲ. ಈಗ ರಸ್ತೆಯಿಂದ ತುಂಬ ತೊಂದರೆಯಾಗಿದೆ. ದಯವಿಟ್ಟು ಈ ಕ್ಷೇತ್ರದ ಮಹದೇವಪ್ಪನವರು ಅಧಿಕಾರಿಗಳಿಗೆ ಹೇಳಿ ಈ ರಸ್ತೆಯನ್ನು ಮಾಡಿಸ್ಬೇಕು ಅಂತ ನಾನು ಕಳಕಳಿಯಿಂದ ಅವರಿಗೆ ಮನವಿ ಮಾಡ್ಕೋತೀನಿ. ಸರ್ಕಾರದಿಂದ ರಸ್ತೆ ಅಭಿವೃದ್ಧಿಗೆ ಅಗತ್ಯ ಅನುದಾನ ಮಂಜೂರಾದರೂ ಕಾಮಗಾರಿಯನ್ನ ಪೂರ್ಣಗೊಳಿಸೋಕೆ ಲೋಕೋಪಯೋಗಿ ಇಲಾಖೆ ವಿಳಂಬ ಮಾಡುತ್ತಿದೆ. ನಮ್ಮ ಸಮಸ್ಯೆಯನ್ನ ಯಾರಿಗೆ ಹೇಳಬೇಕು ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ ಎಂದು ಸ್ಥಳೀಯ ನಿವಾಸಿ ವಾಸುಕೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ವಾಸ್ತುಬೀದಿ ರಸ್ತೆ. ಈ ರಸ್ತೆನಲ್ಲಿ ಏನು ಅಂತಂದರೆ ಎಲ್ಲ ಕೆಲಸ ಮುಗಿಸಿದ್ದಾರೆ. ಇದೊಂದು 200 ಮೀಟರ್ ರಸ್ತೆ ಕೆಲಸವನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಕಾರಣ ಬಡ್ಜೆಟ್ ಇಲ್ಲ ಅಥವಾ ಹಣಕಾಸಿನ ವ್ಯವಸ್ಥೆ ಆಗಿಲ್ಲ ಸರಿಯಾಗಿ ಅಂತ. ಈಗ ತುರ್ತಾಗಿ ಏನಾಗಬೇಕಾಗಿದೆ ಅಂತಂದರೆ ರಥೋತ್ಸವ ಕಾರ್ಯಕ್ರಮಗಳು ಈಶ್ವರ ದೇವಸ್ಥಾನದ್ದು ನಡೀತಾ ಇದೆ ಮತ್ತು ಮುಂದಿನ ತಿಂಗಳು ನಾರಾಯಣ ದೇವಸ್ಥಾನ ನಡೀತಿದೆ. ಎರಡೂ ಮುಖ್ಯ ರಸ್ತೆಯಲ್ಲಿ ದೊಡ್ಡ ರಥಗಳು ಚಲಿಸೋದಕ್ಕೆ ಬಹಳ ತೊಂದರೆ ಆಗ್ತದೆ. ನಿತ್ಯ ಉತ್ಸವ ಮಾಡಬೇಕು, ಬೆಳಗ್ಗೆ ಸಾಯಂಕಾಲ ಉತ್ಸವಗಳಾಗುತ್ತೆ, ಪ್ರಾಕಾರೋತ್ಸವ ಅಂತ ಹೇಳಿ ವಾಸ್ತುಬೀದಿ ಉತ್ಸವಗಳೆಲ್ಲ ಆಗುವಂಥ ಸಂದರ್ಭದಲ್ಲಿ ಈ ಧೂಳುಮಯವಾದಂಥ ರಸ್ತೆಗಳಲ್ಲಿ ಮನೆಗಳೆಲ್ಲ ಧೂಳು ತುಂಬಿಕೊಂಡಿದೆ, ಚಲಿಸೋದಕ್ಕೂ ತೊಂದರೆ ಆಗ್ತಾಯಿದೆ. ನಾವು ತಾತ್ಕಾಲಿಕವಾಗಿ ಏನಾದರೂ ಇದಕ್ಕೊಂದು ಮಣ್ಣುಚ್ಚಿ ಕೆಲಸ ಮಾಡುವಂಥದ್ದಲ್ಲ ಇದು. ಆದ್ದರಿಂದ ಇದನ್ನು ತ್ವರಿತಗತಿಯಲ್ಲಿ ಈ 2 ದಿವಸ ಒಳಗಡೆ ಈ ಕಾರ್ಯಕ್ರಮ ಮುಗಿಬೇಕು. ಯಾಕೆಂದರೆ ಈ ತಿಂಗಳ 30ನೇ ತಾರೀಕು ಅತ್ಯಂತ ವಾರ್ಷಿಕ ದೊಡ್ಡ ರಥೋತ್ಸವ ಶ್ರೀ ವೈದ್ಯನಾಥ ಸ್ವಾಮಿ ದೇವಸ್ಥಾನದ್ದು. ಮುಂದಿನ ತಿಂಗಳ 28ನೇ ತಾರೀಕು ಕೀರ್ತಿನಾರಾಯಣ ಸ್ವಾಮಿ ರಥೋತ್ಸವ. ಈ ರಸ್ತೆ ಸಂಪೂರ್ಣವಾಗಿ ಕಾಂಕ್ರೀಟ್ ಅಥವಾ ಡಾಂಬರೀಕರಣ ಆಯಿತು ಅಂತಂದರೆ ಮಾತ್ರ ಚಲಿಸೋದಕ್ಕೆ ಅನುಕೂಲವಾಗುತ್ತೆ. ಆದ್ದರಿಂದ ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರು ಈ ಕೂಡಲೇ ತುರ್ತಾಗಿ ಈ ಕ್ರಮ ಜರುಗಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಇಲ್ಲಿ ಓದಕ್ಕೆ ಬರೆಯೋಕ್ಕೆ ನಮಗೆ ತುಂಬ ಕಷ್ಟ ಆಗ್ತಿದೆ. ಧೂಳೆಲ್ಲ ಬರ್ತಿದೆ, ಓದಕ್ಕೆಲ್ಲ ಕಷ್ಟ ಆಗ್ತಿದೆ. ಮತ್ತು ನಮಗೆಲ್ಲ ಕೆಮ್ಮು ಜ್ವರ ಈ ಧೂಳಿಂದ ಬರ್ತಿದೆ. ಇದೆಲ್ಲ ಸರಿ ಮಾಡೋಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು. ಬಾಕಿ ಉಳಿದ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಅನೇಕ ಬಾರಿ ಸ್ಥಳೀಯರು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರಾದ ಸೋಮಣ್ಣಗೌಡ,
ಶ್ರೀನಿವಾಸ್ ಗೌಡ ಮತ್ತು ಮಹದೇವಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಾಲೆಗೆ ತೆರಳುವ ಮಕ್ಕಳು ಹಾಗೂ ಪ್ರವಾಸಿಗರು ಹಳೆ ಬೀದಿಯ ಹಳ್ಳ ಗುಂಡಿಗಳಿಂದ ಕೂಡಿದ ರಸ್ತೆಯಲ್ಲಿ ಪ್ರಯಾಸಪಟ್ಟು ಸಂಚರಿಸುವ ದುಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ.